Hello students, today I shall discuss one more important unit of BCom 6th SEM Advanced Financial Management subject, that is risk analysis in capital budgeting. We shall discuss the important problems on risk analysis in capital budgeting. One of the important technique, there are many techniques used in analyzing the risk. So one of the important technique is the risk adjustment discount rate approach, RAD. In short form it is called as RAD. RAD means risk adjustment discount rate approach. Let us discuss the problems based on this approach of risk analysis. ವಿದ್ಯಾರ್ಥಿಗಳೇ, ಇವತ್ತು ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು ಸಬ್ಜೆಕ್ಟು ಬಿಕಾಮ್ 6 ಎಂಬುದು NEP. ಅದಕ್ಕೆ ಸಂಬಂಧಪಟ್ಟ ಹಾಗೆ ರಿಸ್ಕ್ ಅನಾಲಿಸಿಸ್ ಇನ್ ಕ್ಯಾಪಿಟಲ್ ಬಜೆಟಿಂಗ್ ಅಂತ ಯೂನಿಟ್ ಇದೆ. ಈಗಾಗಲೇ ನಾವು ಕಾಸ್ಟ್ ಆಫ್ ಕ್ಯಾಪಿಟಲ್ ನೋಡಿದ್ದೀವಿ, ಕ್ಯಾಪಿಟಲ್ ಸ್ಟ್ರಕ್ಚರ್ ಥಿಯರೀಸ್ ನೋಡಿದ್ದೀವಿ. ಸೊ ಈಗಿದು ರಿಸ್ಕ್ ಅನಾಲಿಸಿಸ್ ಇನ್ ಕ್ಯಾಪಿಟಲ್ ಬಜೆಟಿಂಗ್ ಅಂತೇಳಿ ಹೊಸ ಯೂನಿಟ್ ಇದು. ಸೊ ಇದ್ರ ಮೇಲೆ ಪ್ರಾಬ್ಲಮ್ಸನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಪ್ರಾಬ್ಲಮ್ಸು ಡಿಫ್ರೆಂಟ್ ಟೆಕ್ನಿಕ್ಸ್ ಅದಾವೆ. ರಿಸ್ಕ್ ಅನಾಲಿಸಿಸ್ ಮಾಡೋದು ಡಿಫ್ರೆಂಟ್ ಟೆಕ್ನಿಕ್ಸ್ ಅದಾವೆ. ಅದರಲ್ಲಿ ಒಂದೇ ಟೆಕ್ನಿಕ್ ಯಾವುದಂತಂದ್ರೆ ರಿಸ್ಕ್ ಅಡ್ಜಸ್ಟ್ಮೆಂಟ್ ಡಿಸ್ಕೌಂಟ್ ರೇಟ್ ಅಪ್ರೋಚ್ ಅಂತ ಕೇಳ್ತಾರೆ, ಅಪ್ರೋಚ್ ಅಂತೇಳಿ. ಸೊ ಇದ್ರ ಮೇಲೆ ನಿಮಗೆ 10 ಮಾರ್ಕ್ಸ್ ಅಥವಾ 12 ಮಾರ್ಕ್ಸ್ ಪ್ರಾಬ್ಲಮ್ಸ್ ಬರ್ತವೆ. ಸೊ ಇದ್ರ ಮೇಲೆ ಹೇಗೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅನ್ನೋದನ್ನು ಇವತ್ತು ನೋಡೋಣಂತೆ. ಅದಕ್ಕಿಂತ ಪೂರ್ವದಲ್ಲಿ ಸ್ವಲ್ಪ ಥಿಯರಾಟಿಕಲ್ ಆಸ್ಪೆಕ್ಟ್ ಅಂದರೆ ರಿಸ್ಕ್ ಅಂದ್ರೇನು, ರಿಸ್ಕ್ ಅನಾಲಿಸಿಸ್ ಅಂದ್ರೇನು, ಇದನ್ನು ಒಂದು 5 ನಿಮಿಷದಲ್ಲಿ ಅದನ್ನು ಸಹಿತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಲೆಟ್ ಅಸ್ see how risk is defined and risk analysis, what is risk analysis and how problems are to be solved. That these are all the aspects covered in this video. As you know that every investment or capital budgeting decisions are subject to risk. Capital budgeting decisions means decisions of investment. You may call it as capital investment. So whatever decisions are to be taken on a capital investment, such decisions are called as capital budgeting, or investment decisions they are called, are subject to risk. Maybe less or more. The risk may be low, the risk may be less, or risk may be high or more. But every decision, that is investment or capital budgeting decision, are subject to risk. Risk arises due to various reasons. There are many reasons for the risks, like wrong decisions about investment and wrong timing of investment. Your investment decision might be wrong, or the decision is right, but time of taking the decision might be wrong. So the decision may be wrong. Sometimes decision is right, but the timing of implementing the decision may be wrong. So wrong decisions about investment and wrong timing of investment. So these are all the reasons for risks. So because of these reasons risk arises. ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿದೆ, ಪ್ರತಿಯೊಂದು ಹೂಡಿಕೆಯೂ ಸಹಿತ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆಗಲಿ, ಕ್ಯಾಪಿಟಲ್ ಬಜೆಟಿಂಗ್ ಆಗಲಿ, ಅಥವಾ ಇನ್ವೆಸ್ಟ್ಮೆಂಟ್ ಅಂದರೆ ನೀವು ಅಸೆಟ್ಟನ್ನು ಖರೀದಿ ಮಾಡಬೇಕು ಅಂತಂದರೆ, ಅಥವಾ ಪ್ಲ್ಯಾಂಟ್ನಲ್ಲಿ ನೀವು ಇನ್ಸ್ಟಾಲ್ ಮಾಡಬೇಕಾಗಿತ್ತು ಅಂತಂದರೆ, ಅಥವಾ ಬೇರೆ ಹೂಡಿಕೆಗಳಲ್ಲಿ ನೀವು ಹಣವನ್ನು ತೊಡಗಿಸ್ಬೇಕಾಗಿತ್ತು ಅಂತಂದರೆ ನೀವು ನಿರ್ಧಾರ ತೆಗೆದುಕೊಳ್ಬೇಕು. ಅವೆಲ್ಲ ನಿರ್ಧಾರಗಳು ಸ್ವಲ್ಪ ಮಟ್ಟಿಗೆ ರಿಸ್ಕ್ ಒಳಗೊಂಡಿರ್ತಾವೆ ಅಂತ ಹೇಳ್ಬೋದು. ರಿಸ್ಕ್ ಫ್ರೀ ಯಾವ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಇಲ್ಲ ಅಂತೇಳಿ ಹೇಳ್ಬೋದು ಜನರಲ್ ಆಗಿ. ಸೊ ಆ ರಿಸ್ಕು ಕೆಲವೊಂದು ಇನ್ವೆಸ್ಟ್ಮೆಂಟ್ ಡಿಸಿಷನಲ್ಲಿ ರಿಸ್ಕ್ ಕಡಿಮೆ ಇರ್ತೈತಿ, ಇನ್ನು ಕೆಲವೊಂದು ಡಿಸಿಷನಲ್ಲಿ ಹೆಚ್ಚಿಗೆ ಇರ್ಬೋದು. ಒಟ್ಟು ರಿಸ್ಕ್ ಅಂತೂ ಇರುತ್ತೆ. ಹಾಗಾದರೆ ರಿಸ್ಕ್ ಯಾವುದರಿಂದ ಬರುತ್ತೆ ಅಂತ ಕಾರಣ ಏನು, ರಿಸ್ಕಿಗೆ ಕಾರಣ ಏನು ಅಂತಂದರೆ ರಾಂಗ್ ಡಿಸಿಷನ್ಸ್ ಅಬೌಟ್ ಇನ್ವೆಸ್ಟ್ಮೆಂಟ್. ನಿಮ್ಮ ಹೂಡಿಕೆಗಳ ಬಗ್ಗೆ ತಪ್ಪು ನಿರ್ಧಾರವನ್ನು ತೆಗೆದುಕೊಂಡಿರೋದು, ಮತ್ತು ಅದರ ವೇಳೆ ಅಂದರೆ ನಿರ್ಧಾರ ತೆಗೆದುಕೊಂಡಿದ್ದ ಸಮಯ ಏನಿದೆ ಅಲ್ಲ, ಅಥವಾ ವೇಳೆ ಏನಿದೆ, ಅಥವಾ ಟೈಮಿಂಗು,
ನೀವು ಸರಿಯಾದ ಸಮಯದಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿಲ್ಲದೆ ಇರೋದ್ರಿಂದನೂ ಸಹಿತ ರಿಸ್ಕು ಬರ್ಬೋದು ಅಂತೇಳಿ. ಸೊ ನಾವು ಕೆಲವೊಂದು ಸಂದರ್ಭದಲ್ಲಿ ಹೇಳ್ತೀವಿ ಡಿಸಿಷನ್ ರೈಟ್ ಇರುತ್ತೆ, ಒಳ್ಳೆ ಡಿಸಿಷನ್ ತೊಗೊಂಡಿರ್ತೀರಿ, ಮತ್ತು ಟೈಮಿಂಗ್ ಸರಿ ಇರೋದಿಲ್ಲ. ಇನ್ನು ಕೆಲವು ಸಂದರ್ಭದಲ್ಲಿ ಟೈಮಿಂಗ್ ಸರಿ ಇರ್ತೈತಿ, ಬಟ್ ಡಿಸಿಷನ್ ರಾಂಗ್ ತೆಗೆದುಕೊಂಡಿರ್ತೀವಿ. ಸೊ ಈ ಎಲ್ಲ ಕಾರಣದಿಂದ ನಮಗೆ ರಿಸ್ಕ್ ಬರ್ತೈತಿ ಅಂತೇಳಿ, ಅಂದ್ರೆ ತೊಂದರೆ ಅಂತೇಳಿ ನೀವೇನಂತೇವಲ್ಲ, ತೊಂದರೆ ಅನ್ಬೋದು ಅಥವಾ ನಷ್ಟ ಅನ್ಬೋದು ಅದನ್ನು, ಅಥವಾ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಕಡಿಮೆ ಬಂದಿರುತ್ತಲ್ಲ ಲಾಭ, ಅದಕ್ಕೆ ನಾವು ರಿಸ್ಕ್ ಅಂತೇಳಿ ಕರಿಬೋದು. ಸೊ ಲೆಟ್ ಅಸ್ ಸಿ ದ ಮೀನಿಂಗ್ ಆಫ್ ರಿಸ್ಕ್. ವೇರಿಯನ್ಸಸ್ ಆಕರ್ಡ್ ಇನ್ ಎಕ್ಸ್ಪೆಕ್ಟೆಡ್ ಫ್ಯೂಚರ್ ರಿಟರ್ನ್ಸ್ ಫ್ರಮ್ ಇನ್ವೆಸ್ಟ್ಮೆಂಟ್ ಇನ್ ಟರ್ಮ್ಸ್ ಆಫ್ ಕ್ಯಾಶ್ ಇನ್ಫ್ಲೋ. ಅಂದರೆ ನೀವು ಊಹಿಸಿದಷ್ಟು ಪ್ರತಿಫಲ ಬರದೇ ಇರ್ಬೋದು. ಅಂದರೆ ಕ್ಯಾಶ್ ಇನ್ಫ್ಲೋ, ನೀವು ಹಾಕಿದ ಅಮೌಂಟ್ ಏನಿದೆಯಲ್ಲ ಅದಕ್ಕೆ ಪ್ರತಿಫಲವಾಗಿ ನಿಮಗೆ ಪ್ರತಿಫಲವಾಗಿ ನಗದು ಕಡಿಮೆ ಬರ್ಬೋದು, ಅಥವಾ ಸ್ವಲ್ಪ ಲಾಸ್ ಆಗ್ಬೋದು ನಿಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ. ನೀವೇನು ಬಯಸಿದಿರಲ್ಲ ಅದಕ್ಕಿಂತ ಕಡಿಮೆ ರಿಟರ್ನ್ಸನ್ನು ಬರ್ಬೋದು. ಅದಕ್ಕೆ ನಾವು ರಿಸ್ಕ್ ಅಂತ ಕರೀತಾರೆ. ಅಥವಾ ಗ್ರೇಟರ್ ದ ವೇರಿಯಬಿಲಿಟಿ, ಅಂದರೆ ಇಲ್ಲಿ ವೇರಿಯನ್ಸಸ್ ಅಂದರೆ ಡಿಫ್ರೆನ್ಸ್ ಅಂತೇಳಿ. ಎಕ್ಸ್ಪೆಕ್ಟೆಡ್ ಆ್ಯಂಡ್ ಆ್ಯಕ್ಚುಯಲ್, ಎಕ್ಸ್ಪೆಕ್ಟೆಡ್ ಮತ್ತು ಆ್ಯಕ್ಚುಯಲ್ ರಿಟರ್ನ್ಸ್ ಏನಿದೆಯಲ್ಲ ಇದರ ಡಿಫ್ರೆನ್ಸಸ್ಸಿಗೆ ನಾವು ರಿಸ್ಕ್ ಅಂತ ಕರಿತೀವಿ. ಸೊ ಹಾಗಾದರೆ ಈ ಡಿಫ್ರೆನ್ಸ್ ಏನಿದೆಯಲ್ಲ ಅದು ಹೆಚ್ಚಿಗೆ ಇತ್ತು ಅಂತಂದರೆ ಗ್ರೇಟರ್ ದ ವೇರಿಯಬಿಲಿಟಿ, ರಿಸ್ಕಿಯರ್ ಈಸ್ ದ ಇನ್ವೆಸ್ಟ್ಮೆಂಟ್. ಈ ಡಿಫ್ರೆನ್ಸ್ ಭಾಳ ಇರ್ತಿತ್ತು ಅಂತಂದರೆ ಇನ್ವೆಸ್ಟ್ಮೆಂಟು ಭಾಳ ರಿಸ್ಕಿ ಆಗಿದೆ ಅಂತ ಹೇಳ್ಬೋದು. ಸೊ ಇನ್ ಕೇಸ್ ಆಫ್ ರಿಸ್ಕ್ ದ ಪ್ರಾಬಬಿಲಿಟಿ ಆಫ್ ಸಿಚುವೇಶನ್ಸ್ ಆರ್ ನೌನ್. ಹಾಗಾದರೆ ಈ ರಿಸ್ಕಿನಲ್ಲಿ ಸಂಭವನೀಯ ಸಿಚುವೇಶನ್ಸ್ ಏನಿದೆಯಲ್ಲ ಅವು ಗೊತ್ತಿರ್ತಾವೆ ಅಂತೇಳಿ ಹೇಳ್ತಾರೆ. ಸೊ ದಿಸ್ ಈಸ್ ದ ಮೀನಿಂಗ್ ಆಫ್ ರಿಸ್ಕ್. ಸೊ ರಿಸ್ಕ್ ಈಸ್ ನಥಿಂಗ್ ಬಟ್ difference or variances occurred in the expected future returns from investment in terms of cash inflow. ನಿಮ್ಗೆ 2 ಮಾರ್ಕ್ಸ್ ಕೇಳ್ಬೋದು, ವಾಟ್ ಈಸ್ ರಿಸ್ಕ್ ಅಂತ ಕೇಳ್ಬೋದು. ಸೊ ರಿಸ್ಕ್ ಅಂತ ಕೇಳಿದ್ರೆ ಈ ಥರ ಬರೀರಿ, ವೇರಿಯನ್ಸಸ್ ಆಕರ್ಡ್ ಇನ್ ಎಕ್ಸ್ಪೆಕ್ಟೆಡ್ ಫ್ಯೂಚರ್ ರಿಟರ್ನ್ಸ್ ಫ್ರಮ್ ಇನ್ವೆಸ್ಟ್ಮೆಂಟ್ ಇನ್ ಟರ್ಮ್ಸ್ ಆಫ್ ಕ್ಯಾಶ್ ಇನ್ಫ್ಲೋ ಅಂತೇಳಿ ಬರೀರಿ. ನೆಕ್ಸ್ಟ್ ಅನ್ಸರ್ಟನಿಟಿ. ಬಹಳ ಸಂದರ್ಭದಲ್ಲಿ ಮೆನಿ ಟೈಮ್ಸ್ risk and uncertainty are used one and the same, interchangeably they are used, but technically speaking they are different. So uncertainty means probability of situations are not known. So as I told you that here in case of risk, probability of situations are known, but probability of situations are not known. Here also there is a difference occurred in expected future returns from investment in terms of cash inflow in case of uncertainty also, but situations are not known, but in case of risk situations are known. So this is the difference between uncertainty and risk. Let us see the types of risks: operational risks, financial risks and market risks. Operational risks are the risks arising from regular operations of a business. ಅಂದರೆ ಆಪರೇಷನಲ್ ರಿಸ್ಕ್ ಅಂತಂದರೆ ನಾವು ಡೇ ಟು ಡೇ ವ್ಯವಹಾರವನ್ನು ಮಾಡ್ತೀವಲ್ಲ, ಆ ಡೇ ಟು ಡೇ ವ್ಯವಹಾರದಿಂದ ಆಗಿರ್ತಕ್ಕಂಥ ರಿಸ್ಕ್ಗೆ, ಅದರಿಂದ ಬಂದಂಥ ರಿಸ್ಕಿಗೆ ನಾವೇನೇನು ಕರಿತೀವಿ, ಆಪರೇಷನಲ್ ರಿಸ್ಕ್ ಅಂತ ಕರಿತೀವಿ. ನೆಕ್ಸ್ಟ್ ಫೈನಾನ್ಷಿಯಲ್ ರಿಸ್ಕ್ ಅಂತೇಳಿ. ಫೈನಾನ್ಷಿಯಲ್ ರಿಸ್ಕ್ ಇಸ್ ರಿಸ್ಕ್ ಅರೈಸಿಂಗ್ ಫ್ರಮ್ ಫೈನಾನ್ಷಿಯಲ್ ಮ್ಯಾಟರ್ಸ್, ದಟ್ ಈಸ್ ಚೇಂಜಸ್ ಇನ್ ಕ್ರೆಡಿಟ್ ರೇಟಿಂಗ್, ಬ್ಯಾಡ್ ಡೆಟ್ಸ್ ಆರ್ ಲೂಸಿಂಗ್ ಎ ಮನಿ. ಸೊ ಹಾಗಾದರೆ ಫೈನಾನ್ಷಿಯಲ್ ರಿಸ್ಕ್ ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಂಥ ರಿಸ್ಕ್ಸ್ ಅಂತ ಹೇಳಿ. ಹಾಗಾದರೆ ಹಣಕಾಸಿಗೆ ಸಂಬಂಧಪಟ್ಟಂಥ ರಿಸ್ಕ್ ಅಂತಂದರೆ ಚೇಂಜ್ ಇನ್ ಕ್ರೆಡಿಟ್ ರೇಟಿಂಗ್, ನಿಮಗೆಲ್ಲ ಗೊತ್ತಿರ್ಬೋದು. ಕ್ರೆಡಿಟ್ ರೇಟಿಂಗ್ ಚೇಂಜ್ ಆಗ್ತವೆ, ಅಥವಾ ಬ್ಯಾಂಕ್ ರೇಟ್ಸ್ ಚೇಂಜ್ ಆಗ್ತವೆ. ಆರ್ ಬಿ ಐ ಅವಾಗ ರೇಟ್ ಚೇಂಜ್ ಮಾಡ್ತಾ ಇರ್ತೈತಿ. ಅದರಿಂದ ನಿಮ್ಗೆ ಏನಾದರೂ ರಿಸ್ಕ್ ಆಗಿದ್ದರೆ ಅದು ಫೈನಾನ್ಷಿಯಲ್ ರಿಸ್ಕ್ ಅಂತೇಳಿ. ಬ್ಯಾಡ್ ಡೆಟ್ಸ್, ಸಾಲ ವಸೂಲಿ ಆಗೋದಿಲ್ಲ, ಅದರಿಂದ ನಿಮ್ಗೆ ನಷ್ಟ ಆಗ್ತೈತಿ, ಅದು ಫೈನಾನ್ಷಿಯಲ್ ರಿಸ್ಕ್ ಅಂತ ಕರೀತಾರೆ. ನೀವು ಹಾಕಿದ ದುಡ್ಡು ನಿಮ್ಗೆ ವಾಪಸ್ ಬರೋದಿಲ್ಲ, ಯು ವಿಲ್ ಬಿ ಲೂಸಿಂಗ್ ಮನಿ, ದಟ್ ಈಸ್ ಆಲ್ಸೋ ಕಮ್ಸ್ ಅಂಡರ್ ಹೆಡ್ ಎ ಫೈನಾನ್ಷಿಯಲ್ ರಿಸ್ಕ್. ಹಾಗಾದ್ರೆ ಫೈನಾನ್ಷಿಯಲ್ ಮ್ಯಾಟರಿನಿಂದ ಉದ್ಭವಿಸಿದಂಥ ಎಲ್ಲ ರಿಸ್ಕ್ಸ್ಗಳಿಗೂ ಫೈನಾನ್ಷಿಯಲ್ ರಿಸ್ಕ್ ಅಂತ ಕರೀತಾರೆ. ದೆನ್ ಮಾರ್ಕೆಟ್ ರಿಸ್ಕ್ ಅರೈಸಿಂಗ್ ಫ್ರಮ್ ಮಾರ್ಕೆಟ್ ಸಿಚುವೇಶನ್, ದಟ್ ಈಸ್ ಡಿಕ್ಲೈನ್ ಇನ್ ದ ಡಿಮಾಂಡ್ ಫಾರ್ ಪ್ರಾಡಕ್ಟ್ಸ್ ಆರ್ ಪ್ರೈಸ್ ಕಟ್ಸ್ ಬೈ ಕಾಂಪಿಟೇಟರ್ಸ್. ಅಂದರೆ ಮಾರ್ಕೆಟಿಗೆ ಸಂಬಂಧಪಟ್ಟ ಹಾಗೆ, ಅಂದರೆ ಮಾರುಕಟ್ಟೆಗೆ ಸಂಬಂಧಪಟ್ಟಂಥ ತೊಂದರೆಗಳೇನಿದಾವಲ್ಲ ಅಥವಾ ರಿಸ್ಕ್ಸ್ ಏನಿದಾವಲ್ಲ ಅವುಗಳಿಗೆ ಮಾರ್ಕೆಟ್ ರಿಸ್ಕ್ ಅಂತ ಕರೀತಾರೆ. ಉದಾಹರಣೆಗೆ ಆಲ್ ಆಫ್ ಎ ಸಡನ್ ನಿಮ್ಮ ಪ್ರಾಡಕ್ಟಿನ ಡಿಮಾಂಡ್ ಕಡಿಮೆ ಆಗಿಬಿಡ್ತೈತಿ. ದಟ್ ಈಸ್ ನಾಟ್ ಇನ್ ಯುವರ್ ಹ್ಯಾಂಡ್, ಇಟ್ ಈಸ್ ಆಲ್ ಡಿಪೆಂಡ್ಸ್ ಅಪಾನ್ ದ ಮಾರ್ಕೆಟ್. ಸೊ ನಿಮ್ಮ ಪ್ರಾಡಕ್ಟಿಗೆ ಡಿಮಾಂಡ್ ಕಡಿಮೆ ಆಗೋದಾಗಲಿ, ಅಥವಾ ಕಾಂಪಿಟೇಟರ್ಸು ಪ್ರೈಸನ್ನು ಕಟ್ ಮಾಡಿಬಿಡ್ತಾರೆ, ನಿಮಗೆ ಅವಾಗ ಆ ಪ್ರೈಸ್ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ, ನಿಮ್ಗೆ ನಷ್ಟ ಆಗ್ತೈತಿ, ಅದು ಸಹಿತ ಮಾರ್ಕೆಟ್ ರಿಸ್ಕ್ ಅಂತ ಹೇಳ್ಬೋದು. ಹೀಗೆ ಟೈಪ್ಸ್ ಆಫ್ ರಿಸ್ಕ್: ಆಪರೇಷನಲ್ ರಿಸ್ಕ್, ಫೈನಾನ್ಷಿಯಲ್ ರಿಸ್ಕ್ ಆ್ಯಂಡ್ ಮಾರ್ಕೆಟ್ ರಿಸ್ಕ್ ಅಂತೇಳಿ. ಇನ್ನೂ ಸಹಿತ ನಿಮಗೆ ಥಿಯರಿ ಕ್ವಶನ್ ಕೇಳ್ಬೋದು, 1 ಅಥವಾ 2 ಮಾರ್ಕ್ಗೆ.
ಟೈಪ್ಸ್ ಆಫ್ ರಿಸ್ಕ್ ಅಂತ ಕೇಳ್ಬೋದು, ಅಥವಾ ಒಂದೊಂದೇ ವಾಟ್ ಡು ಯು ಮೀನ್ ಬೈ ಆಪರೇಷನಲ್ ರಿಸ್ಕ್, ಆರ್ ವಾಟ್ ಯು ಮೀನ್ ಬೈ ಫೈನಾನ್ಷಿಯಲ್ ರಿಸ್ಕ್, ಆರ್ ವಾಟ್ ಯು ಮೀನ್ ಬೈ ಮಾರ್ಕೆಟ್ ರಿಸ್ಕ್ ಅಂತ ಕೇಳ್ಬೋದು. ಸೊ ಈ ಥರ ಆನ್ಸರ್ ಬರೀರಿ. ಆ್ಯಂಡ್ ದೆನ್ ಎನಾಲಿಸಿಸ್ ಆಫ್ ರಿಸ್ಕ್, ನಮ್ಮದು ಹೆಡ್ಡಿಂಗ್ ಟೈಟ್ಲ್ ಇರೋದು ಎನಾಲಿಸಿಸ್ ಆಫ್ ರಿಸ್ಕ್ ಅಂತ ಹೇಳಿ ಟೈಟ್ಲ್ ಇದೆ ಚಾಪ್ಟರ್ದು. ಸೊ ಎನಾಲಿಸಿಸ್ ಆಫ್ ರಿಸ್ಕ್ ಅಂತಂದ್ರೆ, ಈಗ ನಾವು ರಿಸ್ಕ್ ಅಂದ್ರೆ ಏನು ಗೊತ್ತಾಯಿತು, ಟೈಪ್ಸ್ ಆಫ್ ರಿಸ್ಕ್ ಗೊತ್ತಾಯಿತು. ಹಾಗಾದರೆ ಈ ರಿಸ್ಕನ್ನು ಹೇಗೆ ವಿಶ್ಲೇಷಣೆ ಮಾಡಬೇಕು ಅಂತ, ಎನಲೈಸ್ ಮಾಡಬೇಕು. ಇಟ್ ಈಸ್ ದ ಪ್ರೊಸೆಸ್ ಆಫ್ ಐಡೆಂಟಿಫೈಯಿಂಗ್ ಆ್ಯಂಡ್ ಅನಲೈಸಿಂಗ್ ದ ಪೊಟೆನ್ಷಿಯಲ್ ಫ್ಯೂಚರ್ ಇವೆಂಟ್ಸ್ ದ್ಯಾಟ್ ಮೇ ಅಡ್ವರ್ಸ್ಲಿ ಅಫೆಕ್ಟ್ ದ ಕಂಪನಿ. ಯಾವ ಭಾವಿ ಸಿಚುವೇಶನ್ಸ್ಗಳು ಅಥವಾ ಸಂದರ್ಭಗಳು ನಮ್ಮ ಕಂಪನಿ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರ್ತಾವೆ ಅಂತಕ್ಕಂಥದ್ದನ್ನು, ಎಲ್ಲ ಅಂಶಗಳನ್ನು ಗುರುತಿಸಿ ಅವುಗಳನ್ನು ವಿಶ್ಲೇಷಣೆ ಮಾಡ್ತಕ್ಕಂಥದ್ದು, ಅವುಗಳ ಬಗ್ಗೆ ಕ್ರಮ ತೆಗೆದುಕೊಳ್ತಕ್ಕಂಥದ್ದಕ್ಕೆ ಏನಂತ ಕರೀತಾರೆ ಅಂದರೆ ಎನಾಲಿಸಿಸ್ ಆಫ್ ರಿಸ್ಕ್. ವಾಟ್ ಎವರ್ ಇಫ್ ಎಟ್ ಆಲ್ ಯು ವಾಂಟ್ ಟು ಟೇಕ್ ದ ಆ್ಯಕ್ಷನ್, ಫಸ್ಟ್ ಯು ಹ್ಯಾವ್ ಟು ಐಡೆಂಟಿಫೈ ದ ರೀಸನ್ಸ್ ಫಾರ್ ದ ರಿಸ್ಕ್ ಆ್ಯಂಡ್ ಆಲ್ಸೋ ಯು ಹ್ಯಾವ್ ಟು ಅನಲೈಸ್ the potential future events that may adversely affect the company. So ಇದಕ್ಕೆ this process is called as the analysis of risk. ಇದನ್ನು ಕೇಳ್ಬೋದು ನಿಮಗೆ, ವಾಟ್ ಡು ಯು ಮೀನ್ ಬೈ ಅನಾಲಿಸಿಸ್ ಆಫ್ ರಿಸ್ಕ್ ಅಂತ ಕೇಳ್ಬೋದು. ಸೊ ಇದು ಥಿಯರಾಟಿಕಲ್ ಆಸ್ಪೆಕ್ಟು. ನೆಕ್ಸ್ಟ್ ಟೆಕ್ನಿಕ್ಸ್ ಆಫ್ ಮೇಜರಿಂಗ್ ದ ರಿಸ್ಕ್ಸ್ ಅಂತೇಳಿ. ಹಾಗಾದ್ರೆ ಈ ರಿಸ್ಕನ್ನು ಯಾವ ರೀತಿ ನಾವು ಅವುಗಳನ್ನು ಮೇಜರ್ ಮಾಡ್ತೀವಿ ಅಂತೇಳಿ. ದೇರ್ ಆರ್ ಟೂ ಟೆಕ್ನಿಕ್ಸ್, ಜನರಲ್ ಟೆಕ್ನಿಕ್ ಆ್ಯಂಡ್ ದೆನ್ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಅಂತೇಳಿ. ಜನರಲ್ ಟೆಕ್ನಿಕ್ನಲ್ಲಿ ಎರಡಿದ್ದಾವೆ. ಒಂದು ರಿಸ್ಕ್ ಅಡ್ಜಸ್ಟ್ಮೆಂಟ್ ಡಿಸ್ಕೌಂಟ್ ರೇಟ್ ಅಂತೇಳಿ, ರ್ಯಾಡ್ ಅಪ್ರೋಚ್ ಅಂತೇಳಿ. ನೆಕ್ಸ್ಟು ಸರ್ಟನಿಟಿ ಈಕ್ವಲೆಂಟ್ ಅಪ್ರೋಚ್, CE ಅಪ್ರೋಚ್ ಅಂತ ಕರೀತಾರೆ. ದೆನ್ ಕ್ವಾಂಟಿಟೇಟಿವ್ನೊಳಗೆ ಸೆನ್ಸಿಟಿವಿಟಿ ಅನಾಲಿಸಿಸ್, ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಪ್ರೋಚ್, ಆ್ಯಂಡ್ ದೆನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್, ಕೋಎಫಿಷಿಯಂಟ್ ಆಫ್ ವೇರಿಯೇಷನ್. ಇವನ್ನೆಲ್ಲ ನೀವು ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಓದಿರ್ತೀರಿ. ಸೊ ಇವೇ ಟೆಕ್ನಿಕ್ಸನ್ನು ಯೂಸ್ ಮಾಡಿ ನಾವು ರಿಸ್ಕನ್ನು ಮೇಜರ್ ಮಾಡಬೇಕಾಗುತ್ತೆ. ಸೊ ಈಗ ನಾನು ಇದರಲ್ಲಿ ಫಸ್ಟು ಜನರಲ್ ಟೆಕ್ನಿಕ್ನಲ್ಲಿ ರಿಸ್ಕ್ ಅಡ್ಜಸ್ಟೆಡ್ ಡಿಸ್ಕೌಂಟ್ ರೇಟ್ ಮೇಲೆ ಪ್ರಾಬ್ಲಮನ್ನು ನೋಡೋಣಂತೆ. ದ ಪ್ರಾಬ್ಲಮ್ ಈಸ್ ಲೈಕ್ ದಿಸ್. ದ ಛೋಟಾ ಕಂಪನಿ ಈಸ್ ಕನ್ಸಿಡರಿಂಗ್ ದ ಪರ್ಚೇಸ್ ಆಫ್ ನ್ಯೂ ಇನ್ವೆಸ್ಟ್ಮೆಂಟ್ A and B. Alternative investment projects are available, each costing rupees 1 lakh. Expected cash inflow are as follows: first year, second year, third year, fourth year. Cash inflow from A project 40,000, 35,000, 25,000, 20,000, and cash inflow from B project 50,000, 40,000, 30,000, and 30,000. And then the company has a target return on capital at 10%, risk premium rate are 2% and 8% respectively for project A and project B. The present value discount factor of rupees 1 for one first year, second year, third year, and fourth year at 12% is 0.892 first year, and second year 0.797, and third year 0.712, and fourth year 0.636. And then the present value of discount factor of rupees 1 for first year, second year, third year, and fourth year at 12% is this is not 12%, make it as 18%, not 12%, 18%, that is 10% return on capital plus 8%, that is B. For B project 18% is the risk factor. So is first year 0.847, and second year 0.718, third year 0.690, and fourth year 0.516. Suggest which investment should be preferred. ನೋಡಿ ವಿದ್ಯಾರ್ಥಿಗಳೇ, ಇದು ಪ್ರಾಬ್ಲಮ್. ಇಲ್ಲೇನು ಹೇಳ್ತಾರೆ ಅಂದರೆ, ಎ ಆ್ಯಂಡ್ ಬಿ ಎರಡು ಆಲ್ಟರ್ನೇಟಿವ್ ಅದಾವೆ, ನಿಮ್ಮ ಪ್ರಾಜೆಕ್ಟ್ ಇದ್ದಾವೆ. ಎರಡಕ್ಕೂ 1 ಲಕ್ಷ ರೂಪಾಯಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ನೀವು 1 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಎ ಪ್ರಾಜೆಕ್ಟಿನಿಂದ ನಿಮಗೆ ಮೊದಲೇ ವರ್ಷ 40,000 ರೂಪಾಯಿ ಬರ್ತೈತಿ ಆದಾಯ. ಬಿ ಪ್ರಾಜೆಕ್ಟ್ನಿಂದ 35,000 ರೂಪಾಯಿ ಕ್ಯಾಶ್ ಇನ್ಫ್ಲೋ ಬರ್ತೈತಿ. ಎ ಪ್ರಾಜೆಕ್ಟ್ನಿಂದ ಫಸ್ಟ್ ಇಯರ್ಗೆ 40,000 ಬರ್ತೈತಿ, ಸೆಕೆಂಡ್ ಇಯರ್ಗೆ 35,000 ಬರ್ತೈತಿ, ಥರ್ಡ್ ಇಯರ್ಗೆ 25,000 ಬರ್ತೈತಿ, ಫೋರ್ತ್ ಇಯರ್ಗೆ 20,000. ಅಂದರೆ ನೀವು ಹಾಕಿದ 1 ಲಕ್ಷ ರೂಪಾಯಿನಲ್ಲಿ ಮೊದಲೇ ವರ್ಷ 40 ರೂಪಾಯಿ ನಿಮ್ಗೆ ವಾಪಸ್ ಬರ್ತೈತಿ, ಎರಡನೇ ವರ್ಷ 35,000 ರೂಪಾಯಿ ವಾಪಸ್ ಇನ್ಫ್ಲೋ ಅಂದ್ರೆ ವಾಪಸ್ ಬರೋದು ನಿಮಗೆ ಕ್ಯಾಶ್. ದೆನ್ ಮೂರನೇ ವರ್ಷ 25,000, ನಾಲ್ಕನೇ ವರ್ಷ 20,000 ಬರ್ತೈತಿ.
ಅದೇ ರೀತಿ ನೀವು ಬಿ ಪ್ರಾಜೆಕ್ಟ್ನಲ್ಲಿ 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡ್ತಿರಲ್ಲ, ಇದು ಮೊದಲನೇ ವರ್ಷ ನಿಮ್ಗೆ 50,000 ರೂಪಾಯಿ ಬರ್ತೈತಿ ವಾಪಸ್ಸು. ದೆನ್ 2ನೇ ವರ್ಷ 40,000 ರೂಪಾಯಿ, 3ನೇ ವರ್ಷ 30,000 ರೂಪಾಯಿ ಬರ್ತೈತಿ, 4ನೇ ವರ್ಷ 30,000 ರೂಪಾಯಿ ಬರ್ತೈತಿ. ಸೊ ಇದು ಕ್ಯಾಶ್ ಇನ್ಫ್ಲೋ ಅಂತ ಕರೀತಾರೆ ಇದಕ್ಕೆ. ದೆನ್ ಕಂಪನಿ ಟಾರ್ಗೆಟ್ ರಿಟರ್ನ್ ಆನ್ ಕ್ಯಾಪಿಟಲ್ 10% ಇದೆ. ಇದಕ್ಕೆ ನಾವೇನು ಮಾಡಬೇಕಂದ್ರೆ ರಿಸ್ಕ್ ಪ್ರೀಮಿಯಂ ರೇಟನ್ನು ಆ್ಯಡ್ ಮಾಡಬೇಕು. ರಿಸ್ಕ್ ಪ್ರೀಮಿಯಂ ರೇಟ್ಸ್ ಆರ್ 2% ಆ್ಯಂಡ್ 8% ರೆಸ್ಪೆಕ್ಟಿವ್ಲಿ ಫಾರ್ ಪ್ರಾಜೆಕ್ಟ್ ಎ ಆ್ಯಂಡ್ ಬಿ. ಹಾಗಾದ್ರೆ ರಿಸ್ಕ್ ಪ್ರೀಮಿಯಂ ರೇಟ್ ಏನಿದೆಯಲ್ಲ, ಎ ಪ್ರಾಜೆಕ್ಟಿಗೆ 2% ಇದೆ, ಬಿ ಪ್ರಾಜೆಕ್ಟಿಗೆ 8% ಇದೆ. ಸೊ ನಾವೇನು ಮಾಡಬೇಕಂದ್ರೆ ಈಗ 2%ಅನ್ನು ಇದು 10%ಗೆ ಆ್ಯಡ್ ಮಾಡ್ಕೊಳ್ಳಿ, 12% ಆಗುತ್ತೆ. ದೆನ್ 8%ಅನ್ನು 10%ಗೆ ಆ್ಯಡ್ ಮಾಡಿ 18% ಆಗುತ್ತೆ. ಸೊ ಹಾಗಾದರೆ ಎ ಪ್ರಾಜೆಕ್ಟಿಗೆ 12% ರಿಸ್ಕ್ ಫ್ಯಾಕ್ಟರು, ಬಿ ಪ್ರಾಜೆಕ್ಟಿಗೆ 18% ರಿಸ್ಕ್ ಫ್ಯಾಕ್ಟರ್ ಅಂತ ತೆಗೆದುಕೊಳ್ಳಿ. ಸೊ ಇಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಡಿಸ್ಕೌಂಟ್ ಫ್ಯಾಕ್ಟರ್ ಕೊಟ್ಟಿದ್ದಾರೆ 1 ರೂಪಾಯಿಗೆ. 1 ವರ್ಷ, 2 ವರ್ಷ, 3ನೇ ವರ್ಷ, 4ನೇ ವರ್ಷ ಎಷ್ಟು ಬರ್ತೈತೆ ಅಂತ 12% ರೇಟನ್ನು. ಹಾಗೆ ನಿಮಗೆ 1 ರೂಪಾಯಿ ನೀವು ಇನ್ವೆಸ್ಟ್ ಮಾಡಿದರೆ ಮೊದಲೇ ವರ್ಷ ನಿಮಗೆ 0.892 ಬರುತ್ತೆ. ದೆನ್ 2ನೇ ವರ್ಷ 0.797 ಬರ್ತೈತಿ. ಥರ್ಡ್ ಇಯರ್ 7.712 ಬರ್ತೈತಿ. ದೆನ್ 0.636 ಬರ್ತೈತಿ. ಸೊ ಇವೆಲ್ಲ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್. ನೀವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಓದಿದ್ದೀರಿ ನೀವು. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ ಅಂತೇಳಿ ಮಾಡಿದ್ದೇವೆ ನಾವು ಕ್ಯಾಪಿಟಲ್ ಬಜೆಟಿಂಗ್ನಲ್ಲೇ. ಸೊ ಅದೇ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಪ್ರಕಾರನ ಇಲ್ಲಿ ಪ್ರಾಬ್ಲಮ್ ಮಾಡ್ಕೊಳ್ಬೇಕು. ಸೊ ಇದು ಡಿಸ್ಕೌಂಟ್ ಫ್ಯಾಕ್ಟರ್ ಈ ಬಿ ಪ್ರಾಜೆಕ್ಟದು ಇಷ್ಟು ಇದೆ ಅಂತ ಹೇಳ್ಕೊಟ್ಟಿದ್ದಾರೆ. ಇದು 18% ಮಾಡ್ಕೊಳ್ಳಿ, 12% ಅಲ್ಲ. ಮೊದಲೇದು 12% ಹೆಂಗೆ ಹೇಳ್ರಿ, 10 + 2 ದೆನ್ 10 + 8 = 18% ಸೆಕೆಂಡ್ ಪ್ರಾಜೆಕ್ಟಿಗೆ. ಸೊ ಇದು ಪ್ರಾಬ್ಲಮ್. ಈಗ ನೋಡ್ರಿ ಹೇಗೆ ಮಾಡಬೇಕು ಅನ್ನೋದು. ಸೊ ನಾವು ಏನು ಮಾಡ್ಬೇಕಂದ್ರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಕ್ಯಾಲ್ಕುಲೇಷನ್ ಆಫ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಫಾರ್ಮುಲಾ ಬರ್ದಿರ್ತೇನೆ ನಾನು ನಿಮಗೆ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತಂದ್ರೆ ಪಿ ವಿ ಫ್ಯಾಕ್ಟರ್ ಇಲ್ಲಿದೆ ನೋಡ್ರಿ. ಪಿ ವಿ ಫ್ಯಾಕ್ಟರ್ ಅಂದರೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಕೊಟ್ಟಿದ್ದಾರೆ ಪ್ರಾಬ್ಲಮ್ನಲ್ಲಿ, ಇಂಟು ಕ್ಯಾಶ್ ಇನ್ಫ್ಲೋ ಮಾಡ್ಕೊಳ್ಬೇಕು. ಎರಡು ಮಾಡಿಕೊಂಡ್ರೆ ನಮಗೆ ಪ್ರೆಸೆಂಟ್ ವ್ಯಾಲ್ಯೂ ಬರ್ತಾ ಇದೆ. ಸೊ ಈಗ ಫಸ್ಟು ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಪ್ರಾಜೆಕ್ಟ್ ಎ ಪ್ರಾಜೆಕ್ಟ್ ನೋಡೋಣ ಅಂತ. ಇಯರ್ ಬರ್ಕೊಳ್ಳಿ, ಇಯರ್ ಕಾಲಮ್ನಲ್ಲಿ 1 2 3 4 ಅಂತೇಳಿ. ಸೊ ಪಿ ವಿ ಫ್ಯಾಕ್ಟರ್ ಇದನ್ನು ಕೊಟ್ಟಿದ್ದಾರೆ ಪ್ರಾಬ್ಲಮ್ನಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಪಿ ವಿ ಫ್ಯಾಕ್ಟರ್ ಅಂತ ಕೊಟ್ಟಿದ್ದಾರಲ್ಲ, ಇದನ್ನೇ ತೆಗೆದುಕೊಳ್ಬೇಕು. ಪ್ರಾಬ್ಲಮ್ನಲ್ಲಿ ಕೊಟ್ಟಿದ್ದು 3 ಐಟಮ್ನು ತೊಗೋಬೇಕು ನೀವು. ಈ ಪಿ ವಿ ಫ್ಯಾಕ್ಟರ್ ತೊಗೊಳ್ಬೇಕು, ಕ್ಯಾಶ್ ಇನ್ಫ್ಲೋ ತೊಗೊಳ್ಬೇಕು. ಇವೆರಡೂ ಮಲ್ಟಿಪ್ಲೈ ಮಾಡಿಕೊಂಡ್ರೆ ನಮಗೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಬರ್ತೈತಿ. ಸೊ ಪಿ ವಿ ಫ್ಯಾಕ್ಟರ್ ಇದನ್ನು ಕೊಟ್ಟಿರ್ತಾರೆ, ಇಯರ್ ಕೊಟ್ಟಿರ್ತಾರೆ, ಪಿ ವಿ ಫ್ಯಾಕ್ಟರ್ ಕೊಟ್ಟಿರ್ತಾರೆ ಪ್ರಾಬ್ಲಮ್ನಲ್ಲಿ, ಕ್ಯಾಶ್ ಇನ್ಫ್ಲೋ ಕೊಟ್ಟಿರ್ತಾರೆ. ಸೊ ಹಾಗಾದ್ರೆ ಇವೆರಡೂ ಕಾಲಮನ್ನು ಪಿ ವಿ ಫ್ಯಾಕ್ಟರು ಮತ್ತು ಕ್ಯಾಶ್ ಇನ್ಫ್ಲೋ ಕಾಲಮ್ ಇಲ್ಲಿ ಬರ್ದಿದ್ದೇವೆ. ಪಿ ವಿ ಫ್ಯಾಕ್ಟರ್ ಆ್ಯಂಡ್ ಕ್ಯಾಶ್ ಇನ್ಫ್ಲೋ ಇವೆರಡೂ ಮಲ್ಟಿಪ್ಲೈ ಮಾಡಿಕೊಂಡ್ರೆ ನಿಮಗೆ ಪ್ರೆಸೆಂಟ್ ವ್ಯಾಲ್ಯೂ ಕಾಲಮ್ ಬರ್ತೈತಿ. ಸೊ ಪಿ ವಿ ಫ್ಯಾಕ್ಟರ್ ಮೊದಲೇ ವರ್ಷ 0.892 ಇದೆ. ಸೊ ಕ್ಯಾಶ್ ಇನ್ಫ್ಲೋ 40,000 ಇದೆ. ಇವೆರಡೂ ಮಲ್ಟಿಪ್ಲೈ ಮಾಡ್ಕೊಳ್ಳಿ, 35,680 ಬರ್ತೈತಿ. ದೆನ್ ಸೆಕೆಂಡ್ ಇಯರ್ಗೆ 0.797 ಇದೆ ಪಿ ವಿ ಫ್ಯಾಕ್ಟರು, ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅಂತ ಹೇಳೋದು. ದೆನ್ 35,000 ಕ್ಯಾಶ್ ಇನ್ಫ್ಲೋ ಇದೆ. ಇವೆರಡೂ ಮಲ್ಟಿಪ್ಲೈ ಮಾಡ್ಕೊಳ್ಳಿ, you will get 27,895. And for the third year 0.712 is the PV factor, and multiply it by 25,000 cash inflow, 17,800 you will get present value. And then fourth year 0.636 present value PV factor, and then cash inflow 20,000. ಇವೆರಡೂ ಮಲ್ಟಿಪ್ಲೈ ಮಾಡ್ಕೊಳ್ಳಿ, 12,720. ಹಾಗಾದರೆ ಇವೆರಡು ಕಾಲಮನ್ನು ನಾವು ಪ್ರಾಬ್ಲಮ್ನಾಗ ಕೊಟ್ಟಿದ್ದಾರೆ. ಇವೆರಡು ಕಾಲಮ್ನ ಮಲ್ಟಿಪ್ಲೈ ಮಾಡಿಕೊಂಡ್ರೆ ನಮ್ಗೆ ಈ ಕಾಲಮ್ ಬರ್ತದೆ. ಈ ಕಾಲಮ್ ಅಷ್ಟೇ ಮಾಡ್ಬೇಕು ನಾವು. ಸೊ ಈಗ ಈ ಕಾಲಮ್ನ ಅಷ್ಟೇ ಕೂಡಿಸ್ಕೊಳ್ಳಿ. 94,135 ರೂಪೀಸ್ ಏನಿದು ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ. ನಿಮ್ಗೆ ಒಟ್ಟು ಕ್ಯಾಶ್ ಇನ್ಫ್ಲೋ ಬರೋದು ನಿಮ್ಮ ಪ್ರೆಸೆಂಟ್ ವ್ಯಾಲ್ಯೂ ಪ್ರಕಾರ, ಪಿ ವಿ ಫ್ಯಾಕ್ಟರ್ ಪ್ರಕಾರ, ಡಿಸ್ಕೌಂಟೆಡ್ ಪಿ ವಿ ಫ್ಯಾಕ್ಟರ್ ಪ್ರಕಾರ ನಿಮಗೆ ಇನ್ಫ್ಲೋ ಬರೋದು ಎಷ್ಟು ಅಂತಂದರೆ 4 ವರ್ಷದೊಳಗೆ 94,135 ರೂಪಾಯಿ ನಿಮ್ಗೆ ವಾಪಸ್ ಬರ್ತೈತಿ. ಬಟ್ ನೀವು ಹಾಕಿರೋದು ಎಷ್ಟು ಟೋಟಲ್ ಪಿ ವಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋ ಅಂತಂದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ 1 ಲ್ಯಾಕ್ ರೂಪೀಸ್ ಅಂತ ಮೇಲ್ಗಡೆ ಕೊಟ್ಟಿದ್ದಾರೆ ನೋಡಿರಿ. ಎರಡೂ ಪ್ರಾಜೆಕ್ಟ್ಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಕತ್ತೀರಿ, 1 ಲ್ಯಾಕ್ ರೂಪೀಸ್ ಇನ್ವೆಸ್ಟ್ ಮಾಡ್ತೀರಿ. ಸೊ ಹಾಗಾದ್ರೆ ಇದ್ರದ್ದು ಎಷ್ಟು 1 ಲ್ಯಾಕ್ ರೂಪೀಸ್ ಇನ್ವೆಸ್ಟ್ಮೆಂಟ್ ಇದೆ, ಇದಕ್ಕೆ ಔಟ್ಫ್ಲೋ ಅಂತ ಕರೀತಾರೆ. ಸೊ ಈಗ ಇವೆರಡೂ ಕಂಪೇರ್ ಮಾಡಬೇಕು. ನಿಮಗೆ ವಾಪಸ್ ಬರೋದು 4 ವರ್ಷಕ್ಕೆ 94,135. ಬಟ್ ನೀವು ಮೊದಲೇ ವರ್ಷ ಹಾಕಿರೋದು 1 ಲಕ್ಷ ರೂಪಾಯಿ. ಹಾಗಾದರೆ ನಿಮ್ಗೆ ಹಾಕಿದ್ದು ಬಂಡವಾಳ ಪೂರ್ತಿ ವಾಪಸ್ ಬರೋದಿಲ್ಲ. ಸೊ ಇಲ್ಲೇನಾಗ್ತೈತಿ, ಮೈನಸ್ ಫಿಗರ್ ಬರ್ತೈತಿ, -5,865. ಇದೇನಿದು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತಂದ್ರೆ
ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಇನ್ಫ್ಲೋ ಮೈನಸ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಔಟ್ಫ್ಲೋ. ಸೊ ಇನ್ಫ್ಲೋ ಕಡಿಮೆ ಇದೆ, ಔಟ್ಫ್ಲೋ ಜಾಸ್ತಿ ಇದೆ ಅಂದರೆ ಇದು ಮೈನಸ್ ಬರ್ತೈತಿ. ಅಂದರೆ ನೀವು ಹಾಕಿದ ದುಡ್ಡು ಅಷ್ಟು 4 ವರ್ಷದೊಳಗೆ ನಿಮ್ಗೆ ವಾಪಸ್ ಬರೋದಿಲ್ಲ. ಯಾವ ಪ್ರಾಜೆಕ್ಟ್ನಿಂದ? ಎ ಪ್ರಾಜೆಕ್ಟ್ನಿಂದ. ಹಾಗೆ ಈಗ ಬಿ ಪ್ರಾಜೆಕ್ಟ್ ಇದೇ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಟೋಟಲ್ ಪಿ ವಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಬಿ ಪ್ರಾಜೆಕ್ಟ್ ಅಂತೇಳಿ ಇಯರ್ ಕಾಲಮು, ಪಿ ವಿ ಫ್ಯಾಕ್ಟರು, ಕ್ಯಾಶ್ ಇನ್ಫ್ಲೋ, ದೆನ್ ಪ್ರೆಸೆಂಟ್ ವ್ಯಾಲ್ಯೂ ಕಾಲಮ್ ಮಾಡ್ಕೊಳ್ಳಿ. ಸೊ ಈಗ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಮಾಡ್ಕೊಳ್ಳಿ. 4 ವರ್ಷದ ಕೊಟ್ಟಿದ್ದಾರೆ. ಪಿ ವಿ ಫ್ಯಾಕ್ಟರ್ ಅವರೇ ಕೊಟ್ಟಿದ್ದಾರೆ 0.847, ದೆನ್ 0.718, 0.690, 0.516 ಇವೆಲ್ಲ ಪಿ ವಿ ಫ್ಯಾಕ್ಟರ್ ಅವರೇ ಕೊಟ್ಟಿರೋದು. ಕ್ಯಾಶ್ ಇನ್ಫ್ಲೋನು ಕೊಟ್ಟಿದ್ದಾರೆ. ಬಿ ಪ್ರಾಜೆಕ್ಟ್ ನೋಡ್ಕೊಳ್ಳಿ. ಇಲ್ಲಿ ಎ ಪ್ರಾಜೆಕ್ಟ್ ತೊಗೊಂಡಿದ್ದೀವಿ, ಬಿ ಪ್ರಾಜೆಕ್ಟ್ ಪ್ರಾಬ್ಲಮ್ನ ಕೊಟ್ಟಿದ್ದಾರೆ ನೋಡ್ರಿ, ಅದನ್ನ ತೊಗೊಳ್ಳಿ. ಫಸ್ಟ್ ಇಯರ್ 50,000, ಸೆಕೆಂಡ್ ಇಯರ್ 40,000, ಥರ್ಡ್ ಇಯರ್ 30,000, ಫೋರ್ತ್ ಇಯರ್ 30,000. ಈಗ ಈ ಇಯರ್ ವೈಸ್ ಇವನು ಮಲ್ಟಿಪ್ಲೈ ಮಾಡ್ಕೊಬೇಡ್ರಿ. 0.847 ಇಂಟು 50,000 ಮಾಡ್ಕೊಳ್ಳಿ, 42,350 ಬರ್ತೈತಿ. ನೆಕ್ಸ್ಟ್ ಸೆಕೆಂಡ್ ಇಯರ್ಗೆ 0.718 ಇಂಟು 40,000 ಮಾಡ್ಕೊಳ್ಳಿ, 28,720 ಪ್ರೆಸೆಂಟ್ ವ್ಯಾಲ್ಯೂ ಬರ್ತೈತಿ. ನೆಕ್ಸ್ಟ್ ಥರ್ಡ್ ಇಯರ್ಗೆ 0.609 ಇಂಟು 30,000 ಮಾಡ್ಕೊಳ್ಳಿ. ಸೊ ಯು ವಿಲ್ ಗೆಟ್ 18,270 as the present value. And then fourth yearಗೆ 0.516 ಪಿ ವಿ ಫ್ಯಾಕ್ಟರ್ ಇದು ಇಂಟು 30,000 ಕ್ಯಾಶ್ ಇನ್ಫ್ಲೋ ಮಾಡ್ಕೊಳ್ಳಿ. ಯು ವಿಲ್ ಗೆಟ್ 15,480. ಹಾಗಾದರೆ ಬಿ ಪ್ರಾಜೆಕ್ಟಿದ್ದು ಟೋಟಲ್ ಕ್ಯಾಶ್ ಇನ್ಫ್ಲೋ ನೋಡ್ಕೊಳ್ಳಿ ಎಷ್ಟು ಬರ್ತೈತೆ ಅಂತೇಳಿ. ಇವನು 4 ಕೂಡಿಸ್ಕೊಳ್ಳಿ. 1,04,820. What is this 1,04,820? It is the total present value of cash inflow. Total present value of cash inflow of B project is rupees 1,04,820. ಇದಕ್ಕೆ ನೀವೇನು ಕಂಪೇರ್ ಮಾಡಬೇಕು? ಈಗ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋ. ಕ್ಯಾಶ್ ಔಟ್ಫ್ಲೋ ಅಂತ ಪ್ರಾಬ್ಲಮ್ನಾಗ ಕೊಟ್ಟಿರೋದಿಲ್ಲ. ಅವ್ರೇನು ಕೊಟ್ಟಿರ್ತಾರೆ? ಇನ್ವೆಸ್ಟ್ಮೆಂಟ್ ಕೊಟ್ಟಿರ್ತಾರೆ. ಎರಡು ಪ್ರಾಜೆಕ್ಟಿಗೂ 1,00,000 ರೂಪಾಯಿ ಬೇಕಾಗಿದೆ. ಸೊ ಇದಕ್ಕೂ 1,00,000 ರೂಪಾಯಿ, ಇದಕ್ಕೂ 1,00,000 ರೂಪಾಯಿ. ಹಾಗಾದ್ರೆ ನೀವು ಈ ಬಿ ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಬೇಕಾಗತ್ತೆ? 1,00,000. ನೀವು 1,00,000 ಮಾಡ್ತೀರಿ, ಬಟ್ ನಿಮ್ಗೆ ಅಮೌಂಟ್ ವಾಪಸ್ ಬರೋದು 4 ವರ್ಷದೊಳಗೆ ವಾಪಸ್ ಬರೋದು 1,04,820 ರೂಪಾಯಿ ಬರ್ತೈತಿ. ಹಾಗಾದ್ರೆ ಇನ್ಫ್ಲೋ ಜಾಸ್ತಿ ಇದೆ, ಔಟ್ಫ್ಲೋಕ್ಕಿಂತ ಇನ್ಫ್ಲೋ ಜಾಸ್ತಿ ಇದೆ ಅಂತಂದ್ರೆ ಪ್ಲಸ್ ಬರ್ತೈತಿ. ಇದು 4,820 ಹೆಚ್ಚಿಗೆ ಬರ್ತೈತಿ. ನೀವು ಹಾಕಿದ್ಕಿಂತ ದುಡ್ಡು ಹೆಚ್ಚಿಗೆ ಬರ್ತೈತಿ. ಅಂತಂದ್ರೆ ಯಾವ ಪ್ರಾಜೆಕ್ಟ್ನಾಗ? ಇದಕ್ಕೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಕರೀತಾರೆ. ಸೊ ಇನ್ಫ್ಲೋ ಮೈನಸ್ ಔಟ್ಫ್ಲೋ ಅಂತಂದ್ರೆ ಅಂದ್ರೆ ಇನ್ಫ್ಲೋ ಜಾಸ್ತಿ ಇದೆ, ಔಟ್ಫ್ಲೋ ಕಡಿಮೆ ಇದೆ. ಸೊ ಇನ್ಫ್ಲೋ ಜಾಸ್ತಿ ಇದ್ದು ಔಟ್ಫ್ಲೋ ಕಡಿಮೆ ಇತ್ತಪ್ಪ ಅಂತಂದ್ರೆ ಪಾಸಿಟಿವ್ ಅಂತೇಳಿ. ಸೊ ಈಗ ನಾವು ಎರಡಕ್ಕೆ ಕಂಪೇರ್ ಮಾಡಬೇಕು. ಇದು 4,880 ರೂಪಾಯಿ ನಿಮ್ಗೆ ಹೆಚ್ಚಿಗೆ ಬರ್ತೈತಿ. ಇಲ್ಲೇ 5,865 ರೂಪಾಯಿ ಕಡಿಮೆ ಬರ್ತೈತಿ. ಎರಡಕ್ಕೂ ಅಮೌಂಟ್ ಎಷ್ಟು ಹಾಕಬೇಕು? ನೀವು 1,00,000 ಹಾಕಬೇಕು. ಆ ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದಕ್ಕೂ 1,00,000 ಹಾಕಬೇಕು. ಈ ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡ್ರೆ 1,00,000 ರೂಪಾಯಿ ಹಾಕಬೇಕು. ಎರಡಕ್ಕೂ 1,00,000 ರೂಪಾಯಿನ ಹಾಕಬೇಕು. ಬಟ್ ನಿಮ್ಗೆ ಅಮೌಂಟ್ ವಾಪಸ್ ಬರೋದು ಮಾತ್ರ ಇಲ್ಲಿ ಕಡಿಮೆ ಬರ್ತೈತಿ 4 ವರ್ಷದ ನಂತರ. ಇಲ್ಲೇ 4 ವರ್ಷದ ನಂತರ ಇಲ್ಲೇ ಹೆಚ್ಚಿಗೆ ಬರ್ತೈತಿ. ಯಾವ ಪ್ರಾಜೆಕ್ಟ್ನಲ್ಲಿ ನಿಮಗೆ ಕ್ಯಾಶ್ ಇನ್ಫ್ಲೋ ಹೆಚ್ಚಿಗೆ ಬರ್ತೈತೋ ಆ ಪ್ರಾಜೆಕ್ಟನ್ನು ಸಜೆಸ್ಟ್ ಮಾಡ್ಕೋಬೇಕು. ಸೊ ಹಾಗಾದರೆ ಇವೆರಡೂ ಕಂಪೇರ್ ಮಾಡಿ ನೋಡಿದ್ರೆ ಇಲ್ಲೇ ಮೈನಸ್ ಫಿಗರ್ ಇದೆ, ಇಲ್ಲೇ ಪ್ಲಸ್ ಫಿಗರ್ ಇದೆ. ಇಲ್ಲಿ ಹಾಕಿದ ಬಂಡವಾಳಕ್ಕಿಂತ 4,880 ರೂಪಾಯಿ ಜಾಸ್ತಿ ಬರ್ತೈತಿ. ನೀವು ಈ ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಹಾಕಿದ ಬಂಡವಾಳಕ್ಕಿಂತ 5,865 ರೂಪಾಯಿ ಕಡಿಮೆ ಬರ್ತೈತಿ. ಈಗ ಹೇಳಿ, ನೀವು 5,865 ರೂಪಾಯಿ ಕಡಿಮೆ ಬಂದಿದ್ದ ಪ್ರಾಜೆಕ್ಟಿಗೆ ಹೋಗ್ತಿರೋ ಅಥವಾ ನೀವು ಹಾಕಿದ ಬಂಡವಾಳಕ್ಕಿಂತ 4,820 ರೂಪಾಯಿ ಜಾಸ್ತಿ ಬರ್ತೈತಲ್ಲ ಆ ಪ್ರಾಜೆಕ್ಟನ್ನು ಸೆಲೆಕ್ಟ್ ಮಾಡ್ತಿರೋ? ನೀವೇ ಹೇಳಬೇಕೀಗ. ಸೊ ವೆರಿ ಈಸಿ ಅದಲ್ವಾ? ಸೊ ಇಟ್ ಈಸ್ ಕ್ಲಿಯರ್ that project B is preferred as its net present value is positive. ಅಂದರೆ ಪ್ಲಸ್ ಫಿಗರ್ ಇದೆ ಅಂತೇಳಿ. ಸೊ ಅದರಿಂದ ಇವೆರಡು ಪ್ರಾಜೆಕ್ಟ್ನೊಳಗೆ ನಾವು ಯಾವ ಪ್ರಾಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕಂತಂದ್ರೆ ಪ್ರಾಜೆಕ್ಟ್ ಬಿ ಸೆಲೆಕ್ಟ್ ಮಾಡ್ಕೊತೀವಿ. ಯಾಕಂದ್ರೆ ಇನ್ಫ್ಲೋ ಜಾಸ್ತಿ ಇದೆ, 4,820 ರೂಪಾಯಿ ನಾವು ಹಾಕಿದ ಬಂಡವಾಳಕ್ಕಿಂತ ಹೆಚ್ಚಿಗೆ ಬರ್ತೈತಿ. ಅದರಿಂದ ಈ ಪ್ರಾಜೆಕ್ಟನ್ನು ಸಜೆಸ್ಟ್ ಮಾಡಬೇಕು ಅಥವಾ ಈ ಇದನ್ನು ನಾವು ಪ್ರಿಫರ್ ಮಾಡ್ತೇವೆ, ಇದಕ್ಕೆ ಆದ್ಯತೆ ಕೊಡ್ತೇವೆ ಅಂತೇಳಿ ನೀವು ಆನ್ಸರನ್ನು ಬರೀಬೇಕು. ಸೊ ಇನ್ ದಿಸ್ ವೇ ಇಟ್ ಈಸ್ ಟು ಬಿ ಕ್ಯಾಲ್ಕುಲೇಟೆಡ್. ನನಗೆ ಇನ್ನೊಂದು ಸಲ ಹೇಳ್ತಿದ್ದೀನಿ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೋದ ಸಲ ಮಾಡಿದ್ದನ್ನು ನೆನ್ಪು ಮಾಡ್ಕೊಳ್ಳಿ. ನಾನು ವಿಡಿಯೋ ಯಾವುದೋ ಬೇಕಾದ್ರೆ ನೋಡ್ಕೊಳ್ಳಿ. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇದು ಮಾಡಿದ್ದೇವೆ, ಭಾಳ ಸಿಂಪಲ್. 10 ಮಾರ್ಕ್ಸ್ ಅಥವಾ 12 ಮಾರ್ಕ್ಸಿಗೆ ಕೇಳಿದ್ರೆ ಈಸಿಯಾಗಿ ನೀವು ಮಾಡ್ಬೋದು. ಇವೆರಡೂ ಕೊಟ್ಟಿರ್ತಾರೆ, ಇವೆರಡೂ ಮಲ್ಟಿಪ್ಲೈ ಮಾಡಿದ್ರೆ ನಾವು ಇದಕ್ಕೆ ಒಂದು 3ನೇ ಕಾಲಮ್ ಅಷ್ಟೇ ಮಾಡಬೇಕು. ಇಲ್ಲೂ ಹಾಗೆ ಪ್ರಾಜೆಕ್ಟ್ ಬಿದು ಇವೆರಡೂ ಕಾಲಮನ್ನು ಕೊಟ್ಟಿರ್ತಾರೆ.
ಇವೆರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ಇದು ಬರ್ತೈತಿ. ಬಟ್ ಇಲ್ಲೇನು ಮಾಡ್ಬೇಕಂತಂದ್ರೆ ಇಲ್ಲೇನು ಅಮೌಂಟ್ ಬರ್ತೈತಲ್ಲ ಇದಕ್ಕೆ ಔಟ್‌ಫ್ಲೋ ಅಂದ್ರೆ ಎಷ್ಟು ಇನ್ವೆಸ್ಟ್‌ಮೆಂಟ್ ಮಾಡ್ತೀವಿ, ಇನಿಷಿಯಲ್ ಇನ್ವೆಸ್ಟ್‌ಮೆಂಟನ್ನು ಕಂಪೇರ್ ಮಾಡಿಕೊಂಡು ನೀವು ಡಿಸಿಷನನ್ನು ತೆಗೆದುಕೊಳ್ಬೇಕು. ಸೊ ಈ ರೀತಿ ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡ್ಕೊಳ್ಬೇಕು ಮೊದಲೇ ಮೆಥಡ್‌ನಲ್ಲಿ. ನೆಕ್ಸ್ಟ್ ಇನ್ನೊಂದು ಅಸೈನ್‌ಮೆಂಟ್ ಪ್ರಾಬ್ಲಮ್ ಕೊಡ್ತೀನಿ. ಈಸಿ ಇದೆ. ಅದಕ್ಕೆ ಮತ್ತೆ ಇನ್ನೊಂದು ಪ್ರಾಬ್ಲಮ್ ನಾನೇನು ಹೇಳಕ್ಕೆ ಹೋಗೋದಿಲ್ಲ. ನಿಮ್ಗೆ ಅರ್ಥ ಆಗಿದೆ ಅಂತೇಳಿ ಅನ್ಕೊಂಡು ಈ ಅಸೈನ್‌ಮೆಂಟ್ ಪ್ರಾಬ್ಲಮ್ ಇದೆ. ಸಿಮಿಲರ್ ಪ್ರಾಬ್ಲಮ್ ಇದೆ. ಅಮೌಂಟ್ ಅಷ್ಟೇ ಚೇಂಜ್ ಆಗ್ತಾವೆ. ಸೊ ಆಗಲೇ ಹೇಗೆ ಮಾಡಿದ್ದೇನೆ ಅದೇ ಟೈಪ್ ಈ ಪ್ರಾಬ್ಲಮನ್ನು ಮಾಡ್ಕೊಳ್ಳಿ. ದಿ ಬಡಾ ಕಂಪನಿ ಈಸ್ ಕನ್ಸಿಡರಿಂಗ್ ದ ಪರ್ಚೇಸ್ ಆಫ್ ನ್ಯೂ ಇನ್ವೆಸ್ಟ್‌ಮೆಂಟ್ ಎ ಆ್ಯಂಡ್ ಬಿ. ಆಲ್ಟರ್ನೇಟಿವ್ ಇನ್ವೆಸ್ಟ್‌ಮೆಂಟ್ ಪ್ರಾಜೆಕ್ಟ್ಸ್ ಆರ್ ಅವೈಲಬಲ್. ಈಚ್ ಕಾಸ್ಟಿಂಗ್ ರೂಪೀಸ್ 1,50,000. ಅಲ್ಲೇ ₹1,00,000 ಬೇಕಾಗಿತ್ತು. ಇಲ್ಲೇ ₹1,50,000 ಬೇಕು ನಿಮಗೆ. ಎಕ್ಸ್‌ಪೆಕ್ಟೆಡ್ ಕ್ಯಾಶ್ ಇನ್‌ಫ್ಲೋ ಆರ್ ಆಸ್ ಫಾಲೋಸ್. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್, ಫಿಫ್ತ್ ಇಯರ್. ಇಲ್ಲಿ 5 ವರ್ಷದ್ದು ರಿಕವರಿ ಕೊಟ್ಟಿದ್ದಾರೆ. 5 ವರ್ಷಕ್ಕೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನೀವು 5 ವರ್ಷದ ಮಾಡಬೇಕು ಈಗಲೇ. ಕ್ಯಾಶ್ ಇನ್‌ಫ್ಲೋ ಆಫ್ ಎ ಪ್ರಾಜೆಕ್ಟ್ 20,000 ಫಸ್ಟ್ ಇಯರ್, 40,000 ಸೆಕೆಂಡ್ ಇಯರ್, ಥರ್ಡ್ ಇಯರ್ 60,000, fourth year 80,000 and fifth year 1,00,000. Then cash inflow of project B, first year 30,000, second year 40, third year 50,000, fourth year 60,000, fifth year 70,000. The company has a target return on capital at 10%. Quantitative risk are 4% and 6% respectively of project A and project B. So project A ಗೆ ಕ್ವಾಂಟಿಟೇಟಿವ್ ರಿಸ್ಕ್ ಎಷ್ಟಿದೆ? 4% ಇದೆ. ದೆನ್ ಟಾರ್ಗೆಟ್ ರೇಟ್ ಆನ್ ಕ್ಯಾಪಿಟಲ್ ಎಷ್ಟಿದೆ? 10. ಸೊ 10 ಪ್ಲಸ್ 4 ಕೂಡಿಸ್ಕೊಳ್ಳಿ 14% ಆಗುತ್ತೆ. ಬಿಗೆ 10 ಪ್ಲಸ್ 6 ಕೂಡಿಸ್ಕೊಳ್ಳಿ ದೆನ್ 20% ಆಗುತ್ತೆ ಇದಕ್ಕೆ. ನೆಕ್ಸ್ಟ್ ಇದು ಬರೀ ಪರ್ಸೆಂಟೇಜ್ ನೀವು ಬರೆಯೋದಷ್ಟೇ ಅಲ್ಲ, ಮತ್ತು ಇನ್ನೇನು ಅಲ್ಲಿ ಕ್ಯಾಲ್ಕುಲೇಷನ್ ಮಾಡೋದಿಲ್ಲ. ದೆನ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಡಿಸ್ಕೌಂಟ್ ಫ್ಯಾಕ್ಟರ್ ಆಫ್ ₹1 ಫಾರ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಆ್ಯಂಡ್ ಫಿಫ್ತ್ ಇಯರ್ ಅಟ್ 14%. ಈಗ ಹೇಳಿದ್ನಲ್ಲ 14% ಹೆಂಗಂದ್ರೆ 10 ಪ್ಲಸ್ 4 ಅಂದರೆ 20% ನಿಮ್ಮ ರಿಸ್ಕ್ ಫ್ಯಾಕ್ಟರ್ ಇತ್ತಪ್ಪ ಅಂದ್ರೆ ಅವಾಗ ಎಷ್ಟು ಅಂತೇಳಿ ಅಂದರೆ ಬಡ್ಡಿ ಡಿಸ್ಕೌಂಟ್ ಫ್ಯಾಕ್ಟರ್ ಎಷ್ಟಪ್ಪ ಇತ್ತಂದ್ರೆ ಹಿಂಗೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್, ಫಿಫ್ತ್ ಇಯರ್ಗೆ 0.877, 0.769, 0.675, 0.592, 0.519 ಅಂತೇಳಿ. ಇದು 519 0 ಪಾಯಿಂಟ್ ಅಂತ ಬರ್ಕೊಳ್ರಿ, ಇಲ್ಲೇ ಮಿಸ್ ಆಗಿದೆ. ದೆನ್ ಪ್ರೆಸೆಂಟ್ ವ್ಯಾಲ್ಯೂ ಡಿಸ್ಕೌಂಟ್ ಫ್ಯಾಕ್ಟರ್ ಆಫ್ ₹1 ಫಾರ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಆ್ಯಂಡ್ ಫಿಫ್ತ್ ಇಯರ್ ಅಟ್ 16% ಅಂದರೆ 0.862, 0.743, 0.640, 0.552 ಆ್ಯಂಡ್ 0.476. ಇಲ್ಲಿ 0 ಪಾಯಿಂಟ್ ಬರ್ಕೊಳ್ಳಿ. 0 ಪಾಯಿಂಟ್ ಇಲ್ಲೂ ಮಿಸ್ ಆಗಿದೆ, ಇಲ್ಲೂ ಮಿಸ್ ಆಗಿದೆ. ಇವೆರಡು 0 ಪಾಯಿಂಟ್ ಅಂತ ಬರ್ಕೊಳ್ಳಿ. ದೆನ್ ಸಜೆಸ್ಟ್ ವಿಚ್ ಇನ್ವೆಸ್ಟ್ಮೆಂಟ್ ಶುಡ್ ಬಿ ಪ್ರಿಫರ್ಡ್. ಈಗೇನಿಲ್ಲ ನಾವು ಏನು ಹಿಂದೆ ಪ್ರಾಬ್ಲಮ್ ಮಾಡಿದ್ದೇವಲ್ಲ ಅದೇ ರೀತಿ ಪ್ರಾಬ್ಲಮ್ ಇಲ್ಲಿ ಅಷ್ಟೇ ಚೇಂಜ್ ಮಾಡ್ಕೋ. ಇವು ಚೇಂಜ್ ಆಗ್ತವೆ. ಬಿ ಪ್ರಾಜೆಕ್ಟ್ ಇದು ಚೇಂಜ್ ಆಗುತ್ತೆ. ಇಲ್ಲೇ 12% ಇದೆ, ಇಲ್ಲೇ 18% ಇದೆ. ಅಲ್ಲಿ ನಿಮ್ಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ಇಲ್ಲೇ 14% ಆ್ಯಂಡ್ 16% ಅಂತ ಕೊಟ್ಟಿದ್ದಾರೆ. ನೀವು ಅದನ್ನ ಬರಿಬೇಕಷ್ಟೆ. 14% ಆ್ಯಂಡ್ 16% ಅಂತೇಳಿ ಇಲ್ಲಿ ಬರಿಬೇಕು. ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಎಟ್ 14%, ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಎಟ್ 16% ಅಂತೆ. ಮತ್ತು ಇವೇನು ಪರ್ಸೆಂಟೇಜ್ ಎಲ್ಲೂ ಮಾಡೋದಿಲ್ಲ, ಸುಮ್ಮನೆ ಇಲ್ಲಿ ಇನ್ಫಾರ್ಮೇಷನ್ ತೋರಿಸ್ಬೇಕು ನೀವು ಅಷ್ಟೇ. ಸೊ ಇವು ಇದನ್ನು ಕೊಟ್ಟಿದ್ದಾರೆ, ಇದನ್ನು ಕೊಟ್ಟಿದ್ದಾರೆ, ಇದನ್ನು ಕೊಟ್ಟಿದ್ದಾರೆ, ಎರಡು ಮಲ್ಟಿಪ್ಲೈ ಮಾಡಿ ಇದು ಬರ್ತೈತಿ. ಇದನ್ನ ಕಂಪೇರ್ ಮಾಡ್ಕೊಳ್ಳಿ. ಇಲ್ಲಿ 1,00,000 ಬದಲಿ ಏನು ಮಾಡ್ಬೇಕು ನೀವಲ್ಲಿ 1,50,000 ತೊಗೊಳ್ಬೇಕು. ಸೊ ಯಾವುದು ಪ್ಲಸ್ ಬರ್ತೈತೆ ನೋಡ್ಕೊಳ್ಳಿ, ಅದನ್ನು ಸಜೆಸ್ಟ್ ಮಾಡಿ. I hope you will solve that problem. Definitely you will get marks on this problem. This problem will definitely appear in the examination. Please try to understand the problem and practice it at home, and you will get full marks of 10 or 12 marks. 10 marks ಕೇಳಿದರೆ 10 marks ಸಿಗುತ್ತೆ, 12 marks ಕೇಳಿದರೆ 12 marks ಸಿಗ್ತದೆ ಅಂತ ಹೇಳ್ತಾ ಮತ್ತೊಂದು ಮೆಥಡ್ ಇದೆಯಲ್ಲ ಆ ಮೆಥಡ್ ಮೇಲೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಪ್ರಾಬ್ಲಮನ್ನು ತಿಳಿಸ್ಕೊಡ್ತೇನೆ ಅಂತ ಹೇಳ್ದೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಟಿಲ್ ದೆನ್ ಗುಡ್ ಬೈ.